ಹಾಯ್ ಫ್ರೆಂಡ್ಸ್, ನಿನ್ನೆ ಒಂದು ಟ್ರೇಡ್ ತೊಗೊಂಡಿದ್ದೆ. ನ್ಯೂ ಇಯರ್ ಫಸ್ಟ್ ಟ್ರೇಡು 1/1/2026. ಅದು ಯಾವ ಒಂದು ಬೇಸಿಸ್ ಮೇಲೆ ತೊಗೊಂಡಿದ್ದೆ ಅಂತ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದು ನಾನು ಅದನ್ನು ಪ್ರೀವಿಯಸ್ ಡೇ ಹೈ ಮತ್ತು ಲೋ ಆ ಬೇಸಿಸ್ ಮೇಲೆ ಅದನ್ನು ಮಾರ್ಕ್ ಮಾಡಿಕೊಂಡು ನಾನು ಟ್ರೇಡ್ ತೊಗೊಂಡಿದ್ದು. ಮತ್ತು ಹೈ ಲೋ ಆದಮೇಲೆ ಹೈ ಮತ್ತು ಲೋಗೆ ಮಿಡ್ ಪಾಯಿಂಟು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೆ. ಮತ್ತು ಪ್ರೈಸು ಫಾಲ್ ಆಗ್ತಿರುವಾಗ ನಾನು ಇನ್ವರ್ಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅದನ್ನು ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾನು ಎಂಟ್ರಿ ತೊಗೊಂಡಿದ್ದು. ಅದ್ರ ಜೊತೆಗೆ ನಾನು ಎಂಟ್ರಿ ತಗೊಳ್ಳೋ ಒಂದು ಪ್ಲೇಸ್ ಹತ್ರ 200 EMA ಮತ್ತು ಪ್ರೀವಿಯಸ್ ಡೇ ಹೈ ಲೋದು ಮಿಡ್ ಪಾಯಿಂಟು ನನಗೆ ಸ್ಟ್ರಾಂಗ್ ಸಪೋರ್ಟ್ ಥರ ಕಾಣಿಸ್ತು. ಅದಕ್ಕೋಸ್ಕರ ಎಂಟ್ರಿ ತಗೊಂಡೆ. ಇಷ್ಟೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಾನು ಎಂಟ್ರಿ ತಗೊಂಡಿದ್ದಕ್ಕೆ ನಾನು ನೆನ್ನೆ ತೊಗೊಂಡಿದ್ದು ಎಂಟ್ರಿ ಅಂದರೆ ಆ ಟ್ರೇಡು ರಿಸ್ಕ್ ರಿವಾರ್ಡು ಆಲ್ಮೋಸ್ಟ್ 1:2.5 ಆ ರಿಸ್ಕ್ ರಿವಾರ್ಡಲ್ಲಿ ಅಂದರೆ ಟ್ರೇಡು ವಿನ್ ಆಯಿತು. ಅದು ಯಾವ ರೀತಿ ತೊಗೊಂಡಿದ್ದು ಅಂತ ನಾನು ಇವತ್ತು ನಿಮಗೆ ಈ ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದೇ ನಾನು ತೊಗೊಂಡಿದ್ದು ನೆನ್ನೆ ತೊಗೊಂಡಿದ್ದು ಸ್ಟ್ರೈಕ್ ಪ್ರೈಸು 26,050 rupees. 26,050 rupees. ಸೊ ಎಸ್ಟರ್ಡೇ ಹೈ. ಓಕೆ, ಅದು ಇಂಡಿಕೇಟ್ರ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳ್ತೀನಿ ನಿಮಗೆ ಫಸ್ಟು. ನೋಡಿ, ಇಲ್ಲಿ ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೀವಿಯಸ್ ಅಂತ ಟೈಪ್ ಮಾಡಿದ್ರೆ PREVIOUS ಪ್ರೀವಿಯಸ್ ಅಂತ ಟೈಪ್ ಮಾಡಿದ್ರೆ ಪ್ರೀವಿಯಸ್ ಡೇ OHLC ಅಂತ ಒಂದು ಇಂಡಿಕೇಟರ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಬರುತ್ತೆ ನೋಡಿ ಪ್ರೀವಿಯಸ್ ಡೇ OHLC ಅಂತ. ಅಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅದರಲ್ಲಿ ಹೈ ಮತ್ತು ಲೋ ಇದ್ದರೆ ಸಾಕು. ಈ ಓಪನ್ ಪ್ರೈಸು ಮತ್ತು ಕ್ಲೋಸ್ ಪ್ರೈಸ್ ಏನು ಬೇಕಾಗಿರಲ್ಲ. ಸೊ ಓಪನ್ ಪ್ರೈಸ್ನ ಅನ್ಟಿಕ್ ಮಾಡಿ, ಕ್ಲೋಸ್ ಪ್ರೈಸ್ನ ಅನ್ಟಿಕ್ ಮಾಡಿ, ಓಕೆ ಮಾಡಾದ್ಮೇಲೆ ನಿಮ್ಮದು ಇವಾಗ ನಮಗೇನು ಗೊತ್ತಾಯಿತು, ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ ಅದು ನಮಗೆ ಮಾರ್ಕ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ಆಟೋಮೆಟಿಕ್ಕಾಗಿ ಅದೇ ಬಂದ್ಬಿಡ್ತು. ಪ್ರತಿಯೊಂದು ಡೇಗೂ ಆ ರೀತಿಯೇ ಬರುತ್ತೆ ನೋಡಿ. ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಆ ರೀತಿ ಬಂದು ಶೋ ಆಗುತ್ತೆ. ಇದೊಂದು ಇಂಡಿಕೇಟ್ರನ್ನ ಇನ್ಸರ್ಟ್ ಮಾಡೋದ್ರಿಂದ ಇದ್ರ ಮಿಡ್ ಪಾಯಿಂಟ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಒಂದು ಟೂಲ್ ಬಾರ್ ಇರುತ್ತಲ್ಲ, ಆ ಟೂಲ್ ಬಾರಲ್ಲಿ ಇಲ್ಲಿ ಇದನ್ನ ರೆಕ್ಟ್ಯಾಂಗಲ್ ನೀವು ತೊಗೊಂಡ್ರು ನಾನು ಇಲ್ಲಿ ಅದನ್ನ ಫೇವ್ರೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ಟೂಲ್ ಬಾರಲ್ಲಿ ಈ ರೆಕ್ಟ್ಯಾಂಗಲ್ ನೀವು ತೊಗೊಂಡು ಈ ಹೈಯಿಂದ ಕ್ಲಿಕ್ ಮಾಡಿ, ಅಂದರೆ ಎಸ್ಟರ್ಡೇ ಹೈಯಿಂದ ಕ್ಲಿಕ್ ಮಾಡಿ ಮತ್ತು ಈ ಎಸ್ಟರ್ಡೇ ಲೋವರೆಗೂ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲೊಂದು ಮಿಡ್ ಪಾಯಿಂಟ್ ಅಂದರೆ ಒಂದು ಗೆರೆ ಬರುತ್ತೆ. ಆ ಗೆರೆ ಫಸ್ಟ್ ಆಫ್ ಆಲ್ ಸಮ್ಟೈಮ್ಸ್ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅದನ್ನು. ನೀವು ನಾರ್ಮಲಾಗಿ ಈ ಥರ ಡ್ರಾ ಮಾಡಿದಾಗ ಆ ಗೆರೆ ಬಂದಿಲ್ಲ ಅಂತಂದರೆ ಏನು ಮಾಡ್ಕೋಬೇಕು, ಈ ಸೆಟ್ಟಿಂಗ್ ಆಪ್ಷನ್ ಇದೆ ಅಲ್ವಾ, ಈ ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿ ನೀವು ಸ್ಟೈಲ್ ಕ್ಲಿಕ್ ಮಾಡಿ. ಇದು ಈ ಥರ ಇರುತ್ತೆ ನಾರ್ಮಲಾಗೆ. ಇದನ್ನು ರೆಕ್ಟ್ಯಾಂಗಲ್ನ ಡ್ರಾ ಮಾಡಿದಾಗ ಈ ಥರ ಇರುತ್ತೆ. ಸೆಟ್ಟಿಂಗ್ ಕ್ಲಿಕ್ ಮಾಡಿ, ಅಲ್ಲಿ ನೀವು ಸ್ಟೈಲ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಮಿಡ್ ಲೈನ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮಾಡಿ, ನೀವು ಮಿಡ್ ಲೈನ್ ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ಟ್ರೆಂಡ್ ಲೈನ್ ಬರುತ್ತಲ್ಲ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿಕೊಂಡು ಆ ಮಿಡ್ ಲೈನ್ ಏನಿದೆ ಇಲ್ಲಿ ಮಾರ್ಕ್ ಮಾಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅಲ್ಲಿ ಈ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ, ಅದು ಅವಶ್ಯಕತೆ ಇರಲ್ಲ ನಮಗೆ.
ಸೊ ಇವಾಗ ಎಸ್ಟರ್ಡೇ ಹೈ ಮತ್ತು ಲೋ ಮತ್ತು ಮಿಡ್ ಪಾಯಿಂಟು ಗೊತ್ತಾಯ್ತಲ್ವಾ. ಅದ್ರ ಜೊತೆಗೆ ನಾನು ಇನ್ನೊಂದು ಕನ್ಫರ್ಮೇಷನ್ ಏನು ತೊಗೊಂಡಿದ್ದು ಅಂತಂದರೆ EMA ಮೂವಿಂಗ್ ಅವರೇಜ್ ಎಕ್ಸ್ಪೊನೆನ್ಷಿಯಲ್. ಸೊ EMAದು ನನಗೆ 200, ಏಕೆಂದರೆ 200 EMA ಸ್ಟ್ರಾಂಗ್ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಆಗಲಿ ಟಾರ್ಗೆಟ್ಗಾಗಲಿ ಯೂಸ್ ಆಗುತ್ತೆ ಇದು ಇಂಟ್ರಾಡೇ ಟ್ರೇಡಿಂಗ್ ಮಾಡೋವಾಗ. ಸೊ ಅದು ಒಂದು 200 EMA ಒಂದು ಇನ್ಸರ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಂಡು ಸೊ ವಿಸಿಬಲ್ ಚೆನ್ನಾಗಿರುತ್ತೆ. ಸೊ ಇಷ್ಟೇ ನಾನು ಕನ್ಫರ್ಮ್ ಏನು ತೊಗೊಂಡಿದ್ದಂದರೆ ನಿನ್ನೆ ಪ್ರೈಸು ಪ್ರೀವಿಯಸ್ ಡೇ ಹೈ ಇಲ್ಲಿತ್ತಲ್ವ, ಓಕೆ. ಪ್ರೀವಿಯಸ್ ಡೇ ಹೈ ಯಾವುದು? ಇದು ಪ್ರೀವಿಯಸ್ ಡೇ ಹೈನ ಇವತ್ತು ಓಪನ್ ಮಾಡಿರೋ ಫಸ್ಟ್ 9:15 ಕ್ಯಾಂಡಲ್ಲು ಪ್ರೀವಿಯಸ್ ಡೇ ಹೈ ಮೇಲಿರೋ ಲಿಕ್ವಿಡಿಟಿನ ಸ್ವೈಪ್ ಮಾಡಿಕೊಂಡು ಕೆಳಗಡೆ ಬಂದು ಇಲ್ಲಿ 200 EMA ಸಪೋರ್ಟ್ ತೊಗೊಂಡಿದೆ. ಓಕೆ, 200 EMA ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇರುವಾಗ ನಾನು ಈ ಟ್ರೇಡ್ನ ಪ್ಲ್ಯಾನ್ ಮಾಡಿದ್ದು. ಸೊ ಇಲ್ಲಿ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಇದು ಬ್ರೇಕರ್ ಬ್ಲಾಕ್ ಅಂತ ಹೇಳಿದೆ. ಆ್ಯಕ್ಚುಲಿ ಇದು ಬ್ರೇಕರ್ ಬ್ಲಾಕ್ ಅಲ್ಲ, ಇದು ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪು. ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ ಅಂದರೆ ನೋಡಿ, ಇದೊಂದು ಕ್ಯಾಂಡಲ್ಲು, ಇದೊಂದು ಕ್ಯಾಂಡಲ್ ಅಲ್ವಾ, ಇದೊಂದು ಕ್ಯಾಂಡಲ್ಲು. ಈ ಫಸ್ಟು ಥರ್ಡ್ ಕ್ಯಾಂಡಲ್ ಬಿಟ್ವೀನ್ ಮಿಡಲ್ ಇರುವ ಒಂದು ಸ್ಪೇಸ್ನ ಫೇರ್ ವ್ಯಾಲಿ ಗ್ಯಾಪ್ ಅಂತಾರೆ. ಅಪ್ಸೈಡ್ ಇದ್ದರೆ ಅದನ್ನೇ ಡೌನ್ ಸೈಡಲ್ಲಿ ಪ್ರೈಸ್ ಫಾಲ್ ಆಗ್ತಿರುವಾಗ ಕ್ರಿಯೇಟ್ ಆದರೆ ಅದನ್ನು ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ ಅಂತಾರೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದನ್ನು ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ ಅಂತಾರೆ. ಇದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ. ಒಂದು ಸೆಕೆಂಡ್, ಇನ್ನೊಂದು ಸಲ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಎಲ್ಲ ಇದನ್ನು ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್, ಈ ಪ್ರೈಸ್ ಇಲ್ಲಿಂದ ಹೈ ಮತ್ತು ಇದು ಲೋ, ಇದನ್ನು ಮಾರ್ಕ್ ಮಾಡಿಕೊಂಡು ನಾನು ಟ್ರೇಡ್ ಯಾವ ರೀತಿ ತೊಗೊಂಡಿದ್ದೆ ಅಂತಂದರೆ, ಒನ್ಸು ಈ ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ನ ಪ್ರೈಸು ರೆಸ್ಪೆಕ್ಟ್ ಮಾಡ್ದೇ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಆವಾಗ ನಾನು ಎಂಟ್ರಿ ತೊಗೊಂಡಿದ್ದೆ. ಯಾವ ಪ್ಲೇಸಲ್ಲಿ ಎಂಟ್ರಿ ತೊಗೊಂಡಿದ್ದೆ ಅಂದರೆ ಈ ರೆಸ್ಪೆಕ್ಟ್ ಮಾಡ್ದೇ ಬ್ರೇಕ್ ಆಗಿದೆ ಅಲ್ವಾ. ಸೊ ಈ ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪು ಎಲ್ಲಿ ಈ ರಿವರ್ಸ್ ಬಂದರೆ ಅಲ್ಲಿ ತನಕ ಬರುತ್ತೆ ಅಂತ ಅಲ್ಲಿ ನಾನು ಎಂಟ್ರಿ ತೊಗೊಂಡು ಅರೌಂಡು ನಾನು 6-7 ಪಾಯಿಂಟ್ ಏನೋ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅಂದರೆ ಈ ಕ್ಯಾಂಡಲ್ ಇದೆಯಲ್ಲ, ಆ ಕ್ಯಾಂಡಲ್ ಲೋವರೆಗೂ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ನನ್ನ ರಿಸ್ಕ್ ರಿವಾರ್ಡು 81 ತನಕನೂ ಪ್ರೀಮಿಯಮ್ 80 ತನಕ ಸಮರನ್ನು ಕೊಟ್ಟಿದೆ. ಯಾಕೆಂದರೆ ಇಲ್ಲಿ ಸ್ವಿಂಗ್ ಇದೆ ಅಲ್ವಾ, ಸ್ಮಾಲ್ ಸ್ವಿಂಗ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಇರೋ ಲಿಕ್ವಿಡಿಟಿ ಅಲ್ಲಿ ತನಕನೂ ಪ್ರೈಸ್ ಹೋಗುತ್ತೆ ಅಂತ 180ವರೆಗೂ ನಾನು ನೋಡಿ 180ವರೆಗೂ ನಾನು ಟಾರ್ಗೆಟ್ ಇಟ್ಟಿದ್ದೆ. ಸೊ ಅದು ಕರೆಕ್ಟಾಗಿ ಪ್ರೈಸು ಈ ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ನ ಬ್ರೇಕ್ ಮಾಡಾದಮೇಲೆ ಪ್ರೈಸ್ ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದು ಅಲ್ಲಿಂದ ರಿವರ್ಸ್ ತೊಗೊಂಡು ನನ್ನ ಟಾರ್ಗೆಟು ವಿತಿನ್ 5, 10, 15, 20 ಮಿನಿಟ್ಸಲ್ಲಿ ನಾನು ಟಾರ್ಗೆಟ್ ಕೊಡ್ತು. ನಾನು ಟಾರ್ಗೆಟ್ ಆದಮೇಲೆ ನೋಡಿ ಪ್ರೈಸು ಯಾವುದೇ ಮೂಮೆಂಟ್ ಕೊಟ್ಟಿಲ್ಲ, ಅಲ್ಲೇ ಆ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಕೆಳಗಡೆ ಬಂದಿದ್ದೆ. ಸೊ ನಾನು ಫಸ್ಟ್ ಟ್ರೇಡ್ ಇಲ್ಲಿ ಎಕ್ಸಿಟ್ ಆದೆ. ಇಲ್ಲಿ ಎಕ್ಸಿಟ್ ಆದ ನಂತರ ನಾನು ನಿನ್ನೆ ವೀಡಿಯೋನ ಕ್ಲೋಸ್ ಮಾಡಿದ್ದೆ. ಸೊ ಇದೇ ರೀತಿ ಕನ್ನಡದಲ್ಲಿ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ನಿಮಗೆ ಎಜುಕೇಷನ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಟಾಪಿಕ್ ಮೇಲಾದರೂ ನಿಮಗೆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್ ಫ್ರೆಂಡ್ಸ್.